ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರು ತುಂಬ ದಿವಸಗಳ ನಂತರದಲ್ಲಿ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರಬೇಕು, ಪುಣ್ಯಕ್ಷೇತ್ರ ದರ್ಶನ ಮಾಡಬೇಕು ಅನ್ನುವಂತಹ ಒಂದು ಆಲೋಚನೆ ಮನಸ್ಸಿಗೆ ಬರುವಂಥದ್ದು. ಅದು ಬಹಳ ಒಳ್ಳೆಯ ಆಲೋಚನೆ. ಆದರೆ ಅದಕ್ಕೆ ತಡ ಮಾಡಬೇಡಿ. ನಿಮ್ಮ ಅನುಕೂಲತೆಗಳನ್ನು ನೋಡಿಕೊಂಡು ಅತಿ ಶೀಘ್ರವಾಗಿ ಪುಣ್ಯಕ್ಷೇತ್ರಕ್ಕೆ ಹೋಗಿ ಆ ಪುಣ್ಯಕ್ಷೇತ್ರ ದರ್ಶನವನ್ನು ಮಾಡಿ ಪಾಪಗಳನ್ನು ಕಳ್ಕೊಳ್ಳಿ, ಪುಣ್ಯ ಸಂಚಯವನ್ನು ಮಾಡಿ ಅಂತಕ್ಕಂಥದ್ದು. ಮನೆಯಲ್ಲಿ ತುಂಬ ಉತ್ತಮವಾದಂತಹ ವಾತಾವರಣ ಇರುತ್ತೆ. ಯಾವುದೇ ರೀತಿಯ ಗೊಂದಲಗಳು ಸೃಷ್ಟಿ ಆಗದೇ ಇರುವ ಹಾಗೆ ಅದನ್ನು ಗಮನಿಸ್ಕೊಳ್ಳಿ. ಕೆಟ್ಟವರ ಜೊತೆಯಲ್ಲಿ ಅಂತರವನ್ನು ಕಾಯ್ದುಕೊಳ್ಬೇಕಾಗುತ್ತೆ. ಯಾರು ಯೋಗ್ಯರಲ್ಲ ಅನ್ನುವಂಥದ್ದು ಗೊತ್ತಾಗತ್ತೆ ಅಥವಾ ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ. 4-6 ಜನ ಹೇಳಿರ್ತಾರೆ, ಸಮಾಜ ಅದನ್ನು ನಿರ್ಧಾರ ಮಾಡಿರುತ್ತೆ. ಅಂತಹ ವ್ಯಕ್ತಿಗಳಿಂದ ಅಂತರವನ್ನು ಕಾಯ್ದುಕೊಳ್ಬೇಕು. ವಿರೋಧಿಗಳ ಜೊತೆ ವಾಗ್ವಾದ ನಡೆಯುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಅದು ಸೂಕ್ತವಾದಂಥದ್ದಲ್ಲ. ಆದ್ದರಿಂದ ನಿಮ್ಮ ಪಾಡಿಗೆ ನೀವಿರತಕ್ಕಂಥದ್ದು ಬಹಳ ಒಳ್ಳೆಯದು. ಹಣದ ವಿಚಾರ ಬಂದಾಗ ನಿಮಗೆ ತೃಪ್ತಿ ಸಿಕ್ಕೋದಿಲ್ಲ. ನೀವು ಅಂದುಕೊಂಡಂತಹದ್ದೇ ಲಾಭ ಬರಬೇಕು, ಅಷ್ಟೇ ಹಣ ನಿಮ್ಮ ಕೈ ಸೇರಬೇಕು, ಆಗ ಮಾತ್ರ ತೃಪ್ತಿ. ಸಮಾಜದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಸಂದರ್ಭಕ್ಕನುಗುಣವಾಗಿ ನಡ್ಕೊಳ್ಬೇಕಾಗತ್ತೆ. ಕೆಲವೊಂದು ಸಂದರ್ಭದಲ್ಲಿ ಹೊಂದಾಣಿಕೆ, ಕೆಲವು ಸಂದರ್ಭದಲ್ಲಿ ರಾಜಿ ಮಾಡ್ಕೊಳ್ಬೇಕಾಗತ್ತೆ, ಇನ್ನು ಕೆಲವು ಸಂದರ್ಭದಲ್ಲಿ ಅಧಿಕಾರಯುತವಾಗಿ ಅದನ್ನು ಪಡ್ಕೊಳ್ಬೇಕಾದಂಥದ್ದಿರುತ್ತೆ. ಆದಾಯದ ಮೂಲ ಚೆನ್ನಾಗಿರೋದ್ರಿಂದ ಮನಸ್ಸಿಗೆ ಸಂತೋಷವಾಗತ್ತೆ. ಆದರೆ ಅಯ್ಯೋ ನನಗೆ ಬರಬೇಕಾಗಿತ್ತು ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಕೊರತೆ ನಿಮಗೆ ಕಾಡುವಂಥದ್ದಾಗತ್ತೆ. ಉಗ್ರ ನರಸಿಂಹನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ, ಯಾವುದೋ ಒಂದು ಪ್ರವಾಸ ಮಾಡಬೇಕು ಅಂತ ಹೇಳಿ ಅಂದ್ಕೊಳ್ತೀರಿ. ಅದಕ್ಕೆ ಸಿದ್ಧತೆಗೋಸ್ಕರ ಸಮಯವನ್ನು ಕಳೆಯುವಂಥದ್ದಾಗತ್ತೆ. ದಿನಚರಿ ಸ್ವಲ್ಪ ಮಟ್ಟಿಗೆ ಅಸ್ತವ್ಯಸ್ತವಾಗುತ್ತೆ. ಆ ಕಡೆ ಈ ಕಡೆ ಆಗ್ತಕ್ಕಂಥದ್ದು. ನೀವು ಅಂದುಕೊಂಡಂತಹ ರೀತಿಯಲ್ಲಿ ಬೆಳಗಿಂದ ಸಂಜೆವರೆಗೂ ಕೂಡ ಎಲ್ಲವೂ ನಡೆಯುವುದಿಲ್ಲ. ಏನೋ ಬದಲಾವಣೆಗಳು ಆಗುವಂಥದ್ದಾಗತ್ತೆ. ಹಲವಾರು ಕೆಲಸಗಳು ನಿಮ್ಮ ಮುಂದೆ ಇರುತ್ತೆ. ಯಾವ ಕೆಲಸವನ್ನು ಮೊದಲು ಮಾಡಿ ಮುಗಿಸ್ಬೇಕು, ಯಾವುದಕ್ಕೆ ಆದ್ಯತೆ ಕೊಡಬೇಕು ಗೊತ್ತಾಗೋದಿಲ್ಲ. ಅಷ್ಟು ಕೆಲಸಗಳು ನಿಮ್ಮ ಮುಂದೆ ಇರುವಂತಹ ದಿವಸ ಇದು. ಮುಖ್ಯವಾದಂತಹ ಕೆಲಸಕ್ಕೆ ಅಡ್ಡಿಯಾಗಬಹುದು. ಯಾವ ಕೆಲಸವನ್ನು ಆದ್ಯತೆಯಿಂದ ಮಾಡಬೇಕಾಗಿರುತ್ತೋ ಅಂತಹ ಕೆಲಸಕ್ಕೆ ಅಡ್ಡಿಯಾಗುವಂಥದ್ದಿರುತ್ತೆ. ವಿದೇಶ ಪ್ರಯಾಣವನ್ನು ಮಾಡ್ತಕ್ಕಂಥವ್ರಿಗೆ ಶುಭವಾದಂತಹ ದಿವಸ ಇದು. ವಿದೇಶದಿಂದ ಇಲ್ಲಿಗೆ ಬರ್ತಕ್ಕಂಥವ್ರಿಗೂ ಕೂಡ ಶುಭವಾದಂತಹ ದಿವಸ ಅಂತ ಹೇಳಬೇಕು. ಬಂಧುಗಳಲ್ಲಿ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರುತ್ತೆ. ತುಂಬ ಕಷ್ಟಪಟ್ಟು ಅಥವಾ ಹೋರಾಟದಿಂದಲೂ ಸಾಧನೆಯನ್ನು ಮಾಡಿದ್ದಾರೆ ಅಂತಕ್ಕಂತಹ ಒಳ್ಳೆಯ ಮಾತು ಜನಮನದಲ್ಲಿ ಬರ್ತಕ್ಕಂಥದ್ದು. ವಿಘ್ನೇಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ, ಆರ್ಥಿಕವಾಗಿ ಸುಧಾರಣೆಯನ್ನು ಕಾಣ್ತಕ್ಕಂತಹ ದಿವಸ. ತಾಯಿಯವರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾದಂಥದ್ದು. ತಾಯಿಯವರಿಗೆ ಏನೋ ವ್ಯತ್ಯಾಸಗಳು, ತೊಂದರೆಗಳು, ಸಮಸ್ಯೆಗಳು ಆಗಬಹುದು ಅನ್ನುವಂತಹ ಸೂಚನೆ. ವಿದೇಶದಿಂದ ಧನಲಾಭವಾಗ್ತಕ್ಕಂತಹ ಸಾಧ್ಯತೆ. ಅಂದರೆ ಯಾರೋ ನಿಮಗೆ ಸಂಬಂಧಿಕರು, ಮಕ್ಕಳು ಅಥವಾ ಇನ್ಯಾವುದೋ ಸಂಸ್ಥೆಗಳು ನೀವು ಮಾಡ್ತಕ್ಕಂತಹ ಕೆಲಸಕ್ಕೆ ಕೈ ಜೋಡಿಸ್ತಕ್ಕಂತಹ ಕೆಲಸ ಆಗಬಹುದು ಅನ್ನುವಂಥದ್ದು. ವಿರೋಧಿಗಳಿಗೆ ಉತ್ತರವನ್ನು ಕೊಡೋದಕ್ಕೆ ಸಿದ್ಧವಾಗಿರ್ತೀರಿ. ಆದರೆ ಯಾವುದೇ ರೀತಿಯ ಜಗಳವನ್ನು ಮಾಡಿಕೊಳ್ಳುವಂಥದ್ದು ಬೇಡ ಅಂತ ಅರ್ಥ. ಬೇಸರವನ್ನು ಅನುಭವಿಸ್ತೀರಿ. ಆದರೆ ಸಾಯಂಕಾಲದ ಹೊತ್ತಿಗೆ ಬೇಸರದಿಂದ ಜುಗುಪ್ಸೆ ಬಂದ್ಬಿಡುತ್ತೆ. ಈ ಜೀವನದಲ್ಲಿ ಇಷ್ಟೇ, ಇನ್ನೇನು ಬೇಡವೇ ಬೇಡ, ಇನ್ನೇನು ಇಲ್ಲ ಅನ್ನುವಷ್ಟರ ಮಟ್ಟಿಗೆ ತುಂಬ ಕಠೋರವಾಗಿ ಆಲೋಚನೆಯನ್ನು ಮಾಡಿ ಯಾವುದ್ಯಾವುದೋ ಯೋಚನೆಗಳು, ನಿರ್ಧಾರಗಳು ಮನಸ್ಸಿಗೆ ಬರುವಂಥದ್ದಾಗತ್ತೆ. ಮನಸ್ಸಿಗೆ ಏನೋ ಸಮಾಧಾನ ಸಿಕ್ಕದಲೇ ಹಿಂಸೆಯನ್ನು ಪಡ್ತೀರಿ. ಗಂಟಲಿನ ಸಮಸ್ಯೆಯೂ ಕೂಡ ಈ ದಿವಸ ಆಗುವಂಥದ್ದಿದೆ. ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ ಇರತಕ್ಕಂತಹ ಎಲ್ಲ ದುಗುಡ ದುಮ್ಮಾನಗಳು ಅಥವಾ ಮಾನಸಿಕ ಹಿಂಸೆ, ಕೆಟ್ಟ ಆಲೋಚನೆಗಳು, ಕೆಟ್ಟ ನಿರ್ಧಾರಗಳು ಮನಸ್ಸಿಗೆ ಬರ್ತಕ್ಕಂಥದ್ದು ಎಲ್ಲವೂ ಕೂಡ ದೂರವಾಗಲಿ. ಶುಭವಾಗಿ. ಕರ್ಕಾಟಕ ರಾಶಿ, ತರಕಾರಿ ವ್ಯಾಪಾರಿಗಳಿಗೆ ಸ್ವಲ್ಪ ಮಟ್ಟಿಗೆ ಲಾಭ ಸಿಗ್ತಕ್ಕಂತಹ ದಿವಸ ಇದು. ನಿಮ್ಮ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶಗಳಿದೆ. ಆ ಅವಕಾಶವನ್ನು ಸರಿಯಾಗಿ ವಿನಿಯೋಗ ಮಾಡಿಕೊಂಡು ಸಾಧನೆಯನ್ನು ಮಾಡಿ ಸಮಾಜದಲ್ಲಿ ನೀವು ಗಳಿಸಬೇಕಾದಂತಹ ಉತ್ತಮವಾದಂತಹ ಹೆಸರನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತಕ್ಕಂತಹದ್ದು. ಪ್ರೇಮಿಗಳಿಗೆ ತುಂಬ ಶುಭವಾದಂತಹ ದಿವಸ. ಸ್ವಾರ್ಥಕ್ಕೋಸ್ಕರವಾಗಿ ಬೇರೆಯವರ ಸಹಾಯವನ್ನು ಕೇಳುವಂತಹ ಸಂದರ್ಭಗಳು ಬರುತ್ತೆ. ಕೇಳ್ತೀರಿ ಕೂಡ. ಆದರೆ
ಅದನ್ನು ಕೇಳುವಾಗ ಯಾರಿಂದ ನಿಮಗೆ ಗೌರವ ಸಿಕ್ಕುತ್ತೋ, ನಿಮ್ಮ ಮಾತಿಗೆ ಬೆಲೆ ಸಿಕ್ಕುತ್ತೋ ಅಂಥವರನ್ನು ಆಯ್ಕೆ ಮಾಡಿ ಕೇಳಿ. ಇಲ್ಲದಿದ್ದರೆ ಅವಮಾನ ಅನ್ನುವಂಥದ್ದು, ನಿಮಗಿರ್ತಕ್ಕಂತಹ ಸಂಪರ್ಕ ಉತ್ತಮವಾದಂತಹ ಕಾರ್ಯಗಳಿಗೆ ವಿನಿಯೋಗವಾಗಲಿ ಎನ್ನುವಂಥದ್ದು, ನಿಮ್ಮ ಮಾತಿನಿಂದ ಹಲವಾರು ಜನ ನಿಮ್ಮ ಕಡೆ ಆಕರ್ಷಿತರಾಗ್ತಾರೆ. ಅಂತಹ ಮೃದುವಾದಂತಹ, ನಯವಾದಂತಹ, ಆಕರ್ಷಿತವಾದಂತಹ ಮಾತಿನ ಒಂದು ಶೈಲಿ ನಿಮಗೆ ಚೆನ್ನಾಗಿ ಅನುಭವಕ್ಕೆ ಬಂದಿರತಕ್ಕಂಥದ್ದು. ಶಾಕಂಬರಿ ದೇವತೆಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.